ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕಲಬುರಗಿ ಇವರು ಆಗಮಿಸಿದ್ದಾರೆ. ಅವರ ಜೊತೆಗೆ ಡಾಕ್ಟರ್ ಭಾಗ್ಯಶ್ರೀ ಎಸ್ ಪಾಟೀಲ್, ಕನ್ಸಲ್ಟಿಂಗ್ ಗೈನಕಾಲಜಿಸ್ಟ್ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಕಡಲ್ ಸಿರಿ ಬಸವೇಶ್ವರ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್, ವಂಶ್ TS ಟ್ಯೂಬ್ ಟೆಸ್ಟ್ ಟ್ಯೂಬ್ ಬೇಬಿ ಲ್ಯಾಪ್ರೋಸ್ಕೋಪಿ ಸೆಂಟರ್ ಕಲಬುರಗಿ ಇವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಡಾಕ್ಟರ್ ಮೀತಾ ಅಂಗಡಿ ಅವರು ಕೂಡ ಆಗಮಿಸಿದ್ದಾರೆ. MS OBG ರಿಪ್ರೊಡಕ್ಟಿವ್ ಮೆಡಿಸಿನ್, ಕನ್ಸಲ್ಟಿಂಗ್ ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್ ಮತ್ತೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹರ್ವಾಡ್ ಹಾಸ್ಪಿಟಲ್ ಕಲಬುರಗಿ. ಅದೇ ರೀತಿ ವಾಲಿ ಗ್ರೂಪ್ ಆಫ್ ಕಂಪನೀಸ್ ನ ಡೈರೆಕ್ಟರ್ ಅನ್ಶುಲ್ ರಜನೀಶ್ ವಾಲಿ ಅವರು ಕೂಡ ಆಗಮಿಸಿದ್ದಾರೆ. ಇದರಂತೆ ಬಾಕಿ ಅತಿಥಿಗಳು ಇನ್ನೇನು ಕೆಲವು ನಿಮಿಷದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಬಂದ ತಕ್ಷಣ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. Morning indeed. Today we stand on the bridge where the ancient meets the modern, where wisdom of the past blends with the millions of the future. Welcome to Ancient Wisdom Meets Modern Competition Award Function Program. Before we divide into the program, let's take a moment to acknowledge the outstanding contributions of SRG Group of Institution, which is associated with over 100 plus schools across the region. Minds and ensuring that they receive the best educational experience. Through initiative like this, SRG Group continues to inspire excellence and pave the way for students to shine in the world of academics and beyond. We are truly privileged to be a part of an institution that not only focuses on knowledge but also fosters skills like quick thinking, problem solving that are the heart of today's event. Stand as a beacon of excellence where passion meets purpose and ambition meets opportunities. We are proud to announce that we have conducted the district level competitions in Kalaburagi, Bidar and Yadgir districts. All have participated and many of are the winners. This incredible participants reflects the enthusiasm, commitment and vibrant of our students, which is a testament to the institution's continuous growth and excellence. We sincerely appreciate the dedication and passion that each student brings to our community. ಸರ್, ನಾನು ಆಗಲೇ ಹೇಳಿರುವ ಹಾಗೆ ಕಲಬುರಗಿ, ಬೀದರ್ ಮತ್ತೆ ಯಾದಗಿರಿ 3 ಜಿಲ್ಲೆ ಸೇರಿ ಒಟ್ಟು 1952 ಸ್ಟೂಡೆಂಟ್ಸ್ ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ವಿನ್ನರ್ಸ್ ಗಳಿಗೆ ಇವತ್ತು ಅವಾರ್ಡ್ ಅನ್ನು ಕೊಡಲಾಗುತ್ತೆ. ಬಾಕಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳಿಗೆ ಮೆಡಲ್ಸ್ ಮತ್ತೆ ಸರ್ಟಿಫಿಕೇಟ್ಸ್ ಅನ್ನ ಕಂಪಲ್ಸರಿ ಇವತ್ತು ಕೊಡಲಾಗುತ್ತೆ. ನಾನು ಆಗಲೇ ಹೇಳಿರುವ ಹಾಗೆ SRG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ನಲ್ಲಿ ಅಬಾಕಸ್, ವೇದಿಕ್ ಮ್ಯಾಥ್ಸ್, ಸ್ಪೋಕನ್ ಇಂಗ್ಲಿಷ್ ಅಂಡ್ LLL ಪ್ರೋಗ್ರಾಮ್ ನಲ್ಲಿ ಇಂಪ್ರೂವಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಇಂಪ್ರೂವಿಂಗ್ ಲಾಜಿಕ್ ಸ್ಕಿಲ್ಸ್, ಇಂಪ್ರೂವಿಂಗ್ ಲೈಫ್ ಸ್ಕಿಲ್ಸ್, ಹ್ಯಾಂಡ್ ರೈಟಿಂಗ್, STEM ಎಜುಕೇಶನ್, ಕರಿಯರ್ ಕೌನ್ಸಿಲಿಂಗ್ and skill development program for UG and PG students ಅಲ್ಲಿ exclusive TET coaching, teacher eligibility test and teacher training, soft skill development programs, speak English easily, train the trainer program and NLP. ಇದೆಲ್ಲದರಲ್ಲೂ ಕೂಡ ವಿಶೇಷವಾಗಿ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಟೀಚರ್ಸ್ ಗಳಿಗೂ ಕೂಡ ಉತ್ತಮವಾದಂತಹ ತರಬೇತಿಯನ್ನು ಕೊಡುವ ಮೂಲಕ ಸ್ಟೂಡೆಂಟ್ಸ್ ಗಳ ಒಂದು ಕರಿಯರ್ ಡೆವಲಪ್ ಮಾಡೋದಕ್ಕೆ ಯಾವ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತಾ ಎಲ್ಲ ಕೆಲಸವನ್ನ SRG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇದೆ ಕಳೆದ ಸುಮಾರು ವರ್ಷಗಳಿಂದ. ಸೊ ಇದಕ್ಕಾಗಿನೇ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಮತ್ತೆ ಸ್ಕೂಲ್ಸ್ ಗಳ ಒಂದು ಸಪೋರ್ಟ್ ಜಾಸ್ತಿನೇ ಇದೆ. ಹಾಗಾಗಿನೇ 1952 ಸ್ಟೂಡೆಂಟ್ಸ್ ಈ ಬಾರಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇಯರ್ ಬೈ ಇಯರ್ ಇಷ್ಟ ಹೆಚ್ಚಿಗೆ ಆಗ್ತಾನೆ ಇದೆ. ಸೊ ಇದೇ ರೀತಿ ಇನ್ನಷ್ಟು ಬೆಳೀಲಿ ಅಂಡ್ ಸ್ಟೂಡೆಂಟ್ಸ್ ಗಳಿಗೆ ಅವರ ಕರಿಯರ್ ಗ್ರೋತ್ ಮಾಡೋದಕ್ಕೆ SRG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಇನ್ನಷ್ಟು ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದೇ ನಮ್ದು ಕೂಡ ಆಶಯ. Improves concentration, improves observation and listening skills, enhances visualization and imaginations, memory strengthening as one of the benefits of abacus, amplifying this gross motor skills, analytical skills, one of the major benefits of abacus. Mental calculation, it gives students a better understanding of mathematics. Vedic math improves the spiritual side of the child's personality. Improves reading and writing skills. Improves verbal communications. Improves academic results. Improves presentation skills. In LLL program, improving language skills,
focusing on reading, writing, listening and speaking skills in order for students to be able to communicate effectively and progress in their other subjects also. It improves the logical skills, focusing on the basic numerical skills and minimum learnings. Abilities, competences as essential element to learn regular mathematics and science. Improving life skills, focusing on ethics and values, teamwork, leadership skills, management skills, etc. In handwriting, fosters creativity, enhances critical thinking skills. It builds a self-confidence and also creates a better readers. In STEM education, improves creativity, It increases the collaborations, develops communication skills, empowers the critical thinking skills, and it boosts curiosity, improves cognitive skills, and it also introduces a STEM career at an early age. teaches how to take initiative, enhances media literacy, and boosts social emotional learning (SEL). In career counseling, you clarify your career goals, It also helps to understand the career options. you gain support from an objective guide, It determines your strength and as well as your weakness. you learn key skills, It develops the right strategies. you broaden your perspective, and you gain job search supports. Coaching, it's a teacher eligibility test, science and mathematics, environmental studies, social studies and child development and pedagogies, and in teacher training, NEP, new education policy, Transactional analysis, personal development, and creating lesson plans, auto motivation, interview skills, presentation skill using textbook and material, classroom management, document writing and certification and awards also. these all things are trained in the teacher training part. These all are the part of teacher training. In soft skill, transactional analysis, leadership skill, personality development, decision making, interview skill, auto motivation, presentation skill, document writing, art of public speaking, ethics and values. By presenting Bharatanatyam, Sparkle International School students are performing prayer dance. Please welcome them with a huge round of applause. ಡಾನ್ಸ್ ಫಾರ್ಮೆಟ್ ಮೇಲೆ ಈ ಒಂದು ನೃತ್ಯ ಇರೋದ್ರಿಂದ ಇದಕ್ಕೆ ಭರತ ಮುನಿ ಬರೆದಂತಹ ನೃತ್ಯ ಭರತನಾಟ್ಯ ಅಂತ ಹೆಸರು ಬಿತ್ತು ಅಂತ ಹೇಳಾಗತ್ತೆ. ಸೊ ಸ್ಪಾರ್ಕಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಸ್ಟೂಡೆಂಟ್ಸ್ ಸ್ಪೆಷಲಿ ಇವತ್ತು ಭರತನಾಟ್ಯನ ಪ್ರೆಸೆಂಟ್ ಮಾಡೋ ಮೂಲಕ ಇವತ್ತಿನ ಒಂದು ಕಾರ್ಯಕ್ರಮ ಮುಂದಿನ ಘಟ್ಟಕ್ಕೆ ತಲುಪುವಂತ ಒಂದು ಸಂದರ್ಭ. ಸ್ಪಾರ್ಕಲ್ ಸ್ಟೂಡೆಂಟ್ಸ್, ಆರ್ ಯು ರೆಡಿ? सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि.
ಇಂಟರ್ನ್ಯಾಷನಲ್ ಸ್ಕೂಲ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೋಸ್ಕರ. ಸೊ ಈಗ ಜ್ಯೋತಿನ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸುವಂತ ಸಂದರ್ಭ. ಸೊ ಬಂದಂತ ಅತಿಥಿಗಳಿಗೆ ವೇದಿಕೆಗೆ ಬರಮಾಡಿಕೊಳ್ಳುವಂತ ಒಂದು ಸಂದರ್ಭ. Lighting of the lamp is not just only an ancient tradition, but also a reminder of our inner strength. It teaches us shine brightly no matter how dark the world may seem around us. It symbolizes enlightenment, knowledge and purity. It is with a great respect that we proceed with the lighting of lamp, a movement that makes the official commencement of the today's event. ಇವತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಹಾಗೆ ಡಾಕ್ಟರ್ ಭಾಗ್ಯಶ್ರೀ ಎಸ್ ಪಾಟೀಲ್ ಮ್ಯಾಮ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಗೌರವ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಮೀತಾ ಅಂಗಡಿ ಹಾಗೂ ಶ್ರೀ ಅಂಶುಲ್ ರಜನೀಶ್ ವಾಲಿ ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಇಂದಿನ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತಾ ಕನ್ನಡದ ದೀಪವನ್ನ ಪ್ರಜ್ವಲಿಸುವ ಮೂಲಕ ಇವತ್ತಿನ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲ ಅತಿಥಿ ಗಣ್ಯರು ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಜೋರಾಗಿ ಚಪ್ಪಾಳೆ ಎಲ್ಲ ಅತಿಥಿ ಗಣ್ಯರಿಗೋಸ್ಕರ. To welcome our esteemed guests who have graced this occasion with their presence, let me begin by introducing our honorable inaugurator, Dr. Chandrasekhar Patil, MLC Northeast graduate, Consistency Kalburgi. Sir has been a cornerstone of progress in education and community welfare. His leadership and tireless efforts have paved the way for numerous advancements, and his vision continues to inspire many individuals. We are deeply thankful, sir, for your presence here. I invite Raghavendra Joshi, sir, to felicitate them with a token of appreciation. ಅತಿಥಿ ದೇವೋಭವ ಅನ್ನೋದನ್ನು ಭಾರತೀಯ ಸಂಸ್ಕೃತಿ. ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಬಿಡುಗದ ಸಮಯದಲ್ಲಿ ಕೂಡ ನಮ್ಮ ಕಾರ್ಯಕ್ರಮದ ಶೋಭೆ ಹೆಚ್ಚಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸುವಂತ ಒಂದು ಸಂದರ್ಭ. ಜೋರಾಗಿ ಚಪ್ಪಾಳೆ ಬರಲಿ. Please put a huge round of applause. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನಮ್ಮ ಒಂದು ಬೇರನ್ನ ಮರಿಬಾರದು ಅನ್ನೋದಕ್ಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಉದಾಹರಣೆ ಅಂತ ಹೇಳ್ಬೋದು. ಅಂತ ದೊಡ್ಡ ಹುದ್ದೆನಲ್ಲಿದ್ರು ಕೂಡ ಸಂಸ್ಕೃತಿಯನ್ನ ಮರೆತಿಲ್ಲ. ಹಣೆ ಮೇಲೆ ವಿಭೂತಿ ಕುಂಕುಮವನ್ನ ಇಟ್ಟು ನಮ್ಮ ಸಂಪ್ರದಾಯವನ್ನ ಮರೆದೇನೆ ಇವತ್ತು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೋಸ್ಕರ ಬರಲಿ ಜೋರಾದ ಚಪ್ಪಾಳೆ. Now with a huge round of applause. For your unwavering commitment and tireless efforts in improving the healthcare and well-being of the community.
ಅಂಡ್ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿರುವಂತಹ ವಾಲಿ ಗ್ರೂಪ್ ಆಫ್ ಕಂಪನೀಸ್ ನ ಡೈರೆಕ್ಟರ್ ಇರುವಂತಹ ಶ್ರೀ ಅನ್ಶುಲ್ ರಜನೀಶ್ ವಾಲಿ ಇವರಿಗೆ ರಾಗ ಚಪ್ಪಾಳೆ. Achievements of the SRJ group of institution. ನಾನು ಆಗ ಹೇಳಿರೋ ಹಾಗೆ ರಿಪೋರ್ಟ್ ಅನ್ನ ಓದೋ ಬದಲಿಗೆ ಒಂದು 5 ನಿಮಿಷದ ವಿಡಿಯೋನ ಪ್ರೆಸೆಂಟ್ ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ಸೊ ಅದನ್ನ ಪ್ಲೇ ಮಾಡ್ತಾರೆ, ತಾವು ಅದನ್ನ ವೀಕ್ಷಿಸಬೇಕು. Of institution has revolutionized education in Kalyan, Karnataka. From a single school, we have grown to support over 60 schools, empowering educators and students through Abacus, Vedic mathematics and teacher development programs. Teacher empowerment this year. We trained over 600 plus educators through workshops and programs. Abacus and Vedic mathematics training. 50 plus teachers equipped with advanced methodologies. Pre-primary teachers training. A 3-day session with 60 plus participants led by distinguished speakers. Grand certificate ceremony. Honoring educators' achievements featuring eminent guests and thought leaders. Community engagement. Workshops for educators and parents. Training 500 plus teachers and 20 plus parenting workshops. Fostering collaboration between schools and families. Exhibition. A vibrant display of Abacus and Vedic mathematics innovations, inspiring creativity and efficiency. Recognitions and competitions. Nari Shakti Samman honored 25 plus gynecologists for their social contributions. District level competition engaged 1,952 students across Kalburgi, Bidar and Yadgir districts, showcasing excellence in mathematics. Conclusion. Our journey from one school to 60 plus institutions reflects our commitment to innovation and education. With the unwavering support of educators and communities, SRJ continues to empower minds and shape a bright future. Together we celebrate the milestone of 2024-25 and look forward to great achievements ahead. Raghavendra Joshi, sir, co-founder SRJ Group of Institution, Kalburgi. He has been a good leader of shaping minds and empowering leaders of tomorrows, while also highlighting their broader impact on education and society. I invite our inaugurator of this program, Dr. Chandrasekhar Patil sir, to felicitate them by presenting a token of appreciation. Sir, look here. Sir, Lade. Sir, close money. ಸ್ಟೂಡೆಂಟ್ಸ್ ಪೇರೆಂಟ್ಸ್ ಜೋರಾಗಿ ಚಪ್ಪಾಳೆ ಬರಲಿ. Thank you, sir. Supriya R. Joshi, CEO and co-founder of SRJ Group of Institution. I invite Dr. Mita Angri ma'am to present a token of appreciation. Grand opening ceremony of SRJ Kids Master book. A series of nursery, LKG and UKG books are designed to foster early childhood education and holistic development. The journey behind these books has been full of creativity, hard work and passion. And today we get to witness it officially unveiling.
give a huge round of applause. ಜೋರಾದ ಚಪ್ಪಾಳೆ ಬರಲಿ. ಮೊಬೈಲ್ ಸರ್ ಮೊಬೈಲ್ ಬರಲಿ ಜೋರಾದ ಚಪ್ಪಾಳೆ. SRJ ಕಿಡ್ಸ್ ಮಾಸ್ಟರ್ ಬುಕ್ ಬಿಡುಗಡೆಗೋಸ್ಕರ. Invite our inaugurator, Dr. Chandrasekhar Patil sir, to take just a minute to share your insights with us. ಎಲ್ಲರಿಗೆ ಶುಭ ಮುಂಜಾನೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತ ಇಲ್ಲಿ ಸೇರಿದಂಥ ಎಲ್ಲ ಈ SRJ ಗ್ರೂಪ್ ಸತಿಪತಿ ಕೂಡಿ ಏನು ಈ ಫಂಕ್ಷನ್ ಆರ್ಗನೈಸ್ ಮಾಡಿದಾರ, ಇದನ್ನು ನೋಡಿದ್ರೆ ಇವರೇ ಒಂದು ಅಬಕಸ್ ಅಳವಡಿಕೆ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಸ್ವಚ್ಛ ಕಚ್ಚನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಲುವಾಗಿ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದ್ರೆ ಇದೇನು ಫಂಕ್ಷನ್ ಈ ಥರ ಎಲ್ಲ ಕಡೆಯಿಂದ ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸಿಗೆ ಒಕ್ಕಟ್ಟಾಗಿ ಒಂದು ಕಡೆ ಸೇರಿಸಿದಾರೆ ಅಂದ್ರೆ ಇವನ್ ಅವರು ಅಬಕಸ್ ಯುಟಿಲೈಸೇಷನ್ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಸತಿ ಚೆನ್ನಾಗಿ ಕಾರ್ಯಕ್ರಮ ಅಳವಡಿಸಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಮತ್ತು ಇವರು ತಮ್ಮದೇ ಆದ ಬುಕ್ಸು ದಿಸ್ ಟೈಮ್ ಮುಂಚೆ ಸುಮಾರು ವರ್ಷದಿಂದ ಅಬಕಸ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ತಮ್ಮದೇ ಆದ ಬುಕ್ಸು ದೇ ಆರ್ ಇಂಟ್ರೊಡ್ಯೂಸ್ ಫ್ರಮ್ ದೇರ್ ಸೈಡ್ SRS ಗ್ರೂಪ್ಸಿಂದ ಬುಕ್ಸು ಇಂಟ್ರೊಡಕ್ಷನ್ ಮಾಡಿಸಿದ್ದಾರೆ. ಅದ್ರ ಕಡೆಯಿಂದ ಅದರ ಸಲುವಾಗಿನೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ದರ್ ಫ್ಯೂಚರ್. ಈಗ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಯಾಕೆ ಸೇರಿದ್ದೀವಿ. ಮತ್ತು ಇಲ್ಲಿ ಇದು ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ, ಅವಾರ್ಡ್ ಪ್ರೋಗ್ರಾಮ್ಸ್. ಆ ಮಕ್ಕಳಿಗೆಲ್ಲ ಯಾರ್ಯಾರು ಅವಾರ್ಡ್ ತೊಗೊಂಡಿದಾರ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಈಗ ತಮಗೆಲ್ಲ ಗೊತ್ತಿದಂಗೆ ಅಬಕಸ್ ಇವರೆಲ್ಲ ಏನು ಈ ಸದ್ಯ ಇವ್ರು ಮಾಡೋ ಕಾರ್ಯಕ್ರಮ ಅಂದ್ರೆ ತಮಗೆಲ್ಲ ಗೊತ್ತಿದಂಗೆ ಈ ಟೆಕ್ನಾಲಜಿ ಇದರಲ್ಲಿ ಸಾಕಷ್ಟು ಸಮಯ ಇಲ್ಲದಲ್ಲಿ ಕಮ್ಮಿ ಸಮಯದಲ್ಲಿ ನಾವೆಲ್ಲ ಕಲ್ಕೋಬೇಕು, ನಾವೆಲ್ಲ ಸರಿಯಾಗಿ ಓದಬೇಕು ಅಂತ ಹೇಳಿ ಇದು ಅಬಕಸ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಇದು ಈಗಿಂದಲ್ಲ, ಇಟ್ ಈಸ್ ಎ ಗ್ರೀಕ್ ವರ್ಡ್. ಸುಮಾರು ಸಾವಿರಾರು ವರ್ಷದಿಂದ ಬಂದಂಥ ಇದು ಅಬಕಸ್. ಇದು ಕಲಿಯಲಿಂದ ಮಕ್ಕಳಿಗೆ ಶಾರ್ಟ್ ಟೈಮಲ್ಲಿ ದೇ ಕ್ಯಾನ್ ಡೂ ಮ್ಯಾಥಮೆಟಿಕ್ಸ್. ತಾವು ನೋಡ್ತಾ ಇದ್ರಿ ಮಕ್ಕಳೆಲ್ಲ ತಮ್ಮ ಮಕ್ಕಳಿಗೆಲ್ಲ ಬಂದವರೆಲ್ಲ ಆಲ್ ಆರ್ ಅಬಕಸ್ ಸ್ಟೂಡೆಂಟ್ಸ್. ಮನೆಯಲ್ಲಿ ತಮಗೆಲ್ಲ ಗೊತ್ತಿದೆ ಆ ಮಕ್ಕಳು ಮುಂಚೆ ಹೇಗಿದ್ರು ಅಬಕಸ್ ಸೇರಿದ ಮೇಲೆ ಕ್ಲಾಸಿಗೆ ಹೋದ್ಮೇಲೆ ಯಾವ ಥರ ನಮ್ಮ ಈಗಾಗಲೇ ಬಂದಂಥ ಈ ಶಾಲೆಯ ಓನರ್ ಬಾಬುರಾವ್ ಒಕ್ಕಡೆ ಸಾಹೇಬರು ಈಗಾಗಲೇ ಬಂದಿದ್ದಾರ. ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಆಯಿತು, ಈಗಾಗಲೇ ತಮಗೆಲ್ಲ ಈ ಸತಿಪತಿಯನ್ನು ಸಾಕಷ್ಟು ಕಷ್ಟಪಟ್ಟು ಈ ಉನ್ನತ ಸ್ಥಾನಕ್ಕೆ ಬಂದಿದ್ದಾರ. ಅದಕ್ಕೆ ಮುಂದೆ ಬರೋಂಥ ದಿನದಲ್ಲಿ ಇನ್ನೂ ಹೆಮ್ಮರಾಗಿ ಬೆಳೀಲಿ. ಅವ್ರ ಜೊತೆ ನಾನು ಸದಾ ಯಾವಾಗೂ ಅವ್ರ ಜೊತೆ ಇರ್ತೀನಿ. ಇಲ್ಲಿ ನನಗೂ ಕರೆಸಿ ಇವತ್ತೆಲ್ಲರಿಗೆ ನಮ್ಗೆಲ್ಲರಿಗೆ ಕರೆಸಿ ಎಕ್ಸಿಬಿಷನ್ನು ಈ ಫಂಕ್ಷನ್ ಕರೆಸಿ ಸನ್ಮಾನ ಮಾಡಿ ಸಲುವಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಿ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಸರ್ ಅವ್ರು ಹೇಳಿರೋ ಹಾಗೆ ಮಕ್ಕಳು ಮೊಬೈಲ್ಗೆ ಜಾಸ್ತಿ ಕೀಳನ್ನ ಹೋಗ್ತಾ ಇದ್ದಾರೆ, ಅದನ್ನ ಪೇರೆಂಟ್ಸ್ ಆದಷ್ಟು ತಪ್ಪಿಸೋಕೆ ಪ್ರಯತ್ನ ಪಡಬೇಕು. ಇನ್ನೊಬ್ಬರ ಅತಿಥಿಗಳು ಉದ್ಘಾಟನೆಗೆ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ
ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜಿಯವರ ಧರ್ಮಪತ್ನಿಯವರಾಗಿರುವಂತಹ ಭಾಗ್ಯಶ್ರೀ ಮ್ಯಾಮ್ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ಕುರಿತು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಮ್ಮ ಎದುರುಗಡೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ಆಲಿಸಬೇಕಾಗಿ ವಿನಂತಿ ಶಾಂತ ರೀತಿಯಿಂದ. ಡಾಕ್ಟರ್ ಭಾಗ್ಯಶ್ರೀ ಎಸ್ ಪಾಟೀಲ್, ಜೋರಾದ ಚಪ್ಪಾಳೆ ಅವರಿಗೋಸ್ಕರ. SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಯೋಜಿಸಿರುವ ಇವತ್ತಿನ ಅಬ್ಯಾಕಸ್ ಹಾಗೂ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಅವಾರ್ಡ್ ಫಂಕ್ಷನ್ ಜೋಶಿ ದಂಪತಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತರಾಗಿರುವ ಹಾಗೂ ಕೋ-ಫೌಂಡರ್ ಆಗಿರುವಂಥ SRJ ಗ್ರೂಪಿನ ಕೋ-ಫೌಂಡರ್ಸ್ ಆಗಿರುವ ರಾಘವೇಂದ್ರ ಜೋಶಿ ಹಾಗೂ ಸುಪ್ರಿಯಾ ಜೋಶಿಜಿಯವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ವಿವಿಧ ಸ್ಕೂಲಿನ ಪ್ರಿನ್ಸಿಪಾಲ್ಸ್, ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್ಸ್ ಹಾಗೂ ರೆಸ್ಪೆಕ್ಟೆಡ್ ಪೇರೆಂಟ್ಸ್ ಆ್ಯಂಡ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಇವತ್ತಿನ ಕಾರ್ಯಕ್ರಮ ಆಲ್ರೆಡಿ ಅಣ್ಣ ಹೇಳಿದ್ದಾರೆ, ನಾನೇನು ಜಾಸ್ತಿ ನನಗೆ ಬೇರೆ ಹೇಳಿಬಿಟ್ರೆ 3 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಯಾವಾಗ ನಿಮ್ಮ ಮಕ್ಕಳು ಅವಾರ್ಡ್ ತೊಗೊಂಡ್ಬಿಟ್ಟು ಈ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ, ಉಳಿದಿದ್ದ ಸಂಡೇ ನಾವೆಲ್ಲ ಎಂಜಾಯ್ ಮಾಡೋಣ ಅಂತ. 2 ನಿಮಿಷದಲ್ಲಿ ನಾನು ಏನು ಹೇಳಬೇಕಂತ ಇದ್ದೀನಿ ಅಂದರೆ, ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಹಾಗೂ ಅಬ್ಯಾಕಸ್ ಕಾಲಾನುಕಾಲದ ಹಿಂದೆ ಇದು ನಡ್ಕೊಂಡು ಬಂದಿತ್ತು. ಆವಾಗ ಯಾವುದೇ ನಮ್ಮ ಉಪಕರಣಗಳಿರಲಾರ್ದೆ ಸೈನ್ಸಿಸ್ಟ್ ಮುಂದೆ ಹೋಗದೇನೆ ನಾವೆಲ್ಲ ಸೂರ್ಯಚಂದ್ರರ ಡಿಸ್ಟೆನ್ಸ್ ಎಲ್ಲ ಕಂಡು ಹಿಡಿದಂಥ ಕಾಲದಲ್ಲಿ ಇದ್ದಂಥ ಈ ಮ್ಯಾಥಮೆಟಿಕ್ಸ್ ನಾವು ಮರ್ತು ಬಿಟ್ಟು ಯಾವುದೋ ಒಂದೇ ಸ್ಟೆಪ್ಪಲ್ಲಿ ಬರುವಂಥ ಆನ್ಸರನ್ನು ನಾವೀಗ 10 ಸ್ಟೆಪ್ ಮಾಡ್ಕೊಂಡು ಆನ್ಸರ್ ರೀಚ್ ಆಗ್ತಾ ಇದ್ದೀವಿ. ನಮಗೆ ಇವಾಗ ಬುದ್ಧಿ ಮತ್ತೆ ತಿಳ್ಕೊಂಡು ಬರ್ತಾ ಇದೆ. ನಾವು ಅಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡೋಣ, ನಾವು ಮತ್ತೆ ಶಾರ್ಟ್ಕಟ್ ವೇಯಲ್ಲಿ ನಾವು ಇನ್ನೂ ಜಾಣರಾಗಿ ಹೊರಬರೋಣ ಅನ್ನೋ ಸಲುವಾಗಿ ನಮ್ಮ ಕಳೆದು ಹೋಗಿರುವಂಥ ಸಂಪತ್ತು ಅನ್ಕೋಬಹುದು ಅಬ್ಯಾಕಸ್ ಹಾಗೂ ವೇದಿಕ್ ಮ್ಯಾಥಮ್ಯಾಟಿಕ್ಸ್. ಇದನ್ನು ನಾವು ಮತ್ತೆ ನಮ್ಮ ರುಟೀನ್ ಎಜುಕೇಷನಲ್ಲಿ ಅಳವಡಿಸ್ಕೊಳ್ಳಬೇಕಾಗಿ ಅಂತ ಸಿಚುವೇಶನ್ ಬಂದಿದೆ. ಇದರ ನಿಟ್ಟಿನಲ್ಲಿ ಸಂಪೂರ್ಣ ಏನಂತೀರ ಡೆಡಿಕೇಶನಿಂದ ಅದರ ಹಿಂದೆ ಬಿದ್ದಿರುವಂಥ ಇಬ್ಬರು ರಾಘವೇಂದ್ರ ಜೋಶಿಜಿಯವರು ಹಾಗೂ ಸುಪ್ರಿಯಾ ಜೋಶಿಜಿಯವರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಒಳ್ಳೆ ನಮ್ಮ ಹಿಸ್ಟಾರಿಕ್ ಇರುವಂಥ ನಮ್ಮ ಈ ಸಂಪತ್ತನ್ನು ನಾವು ಬಿಡದೆ ಇದರ ಹಿಂದೆ ನಾವು ಏನು ಅದ್ರ ಬಿದ್ದಿದ್ದಾರಲ್ಲ ಅದರ ಸಲುವಾಗಿ ರಿಯಲಿ ನಾವು ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳಬೇಕು. I request all of you to give big hand of applause to both our Supriya Joshi and Raghavendra Joshi. ನಾವು ವೇದಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಮಕ್ಕಳು ಈಗ ಎಕ್ಸಿಬಿಷನಲ್ಲಿ ಹೇಳ್ತಾ ಇದ್ರು, ಹೆಂಗಂದರೆ ಹಳ್ಳಿ ಹುಡ್ದಂಗೆ ಪಟ್ ಹೇಳ್ಬಿಟ್ರು. ಅಷ್ಟು ಚೆನ್ನಾಗಿ ಅವ್ರಿಗೆ ಅರ್ಥಕೊಂಡ್ಬಿಟ್ಟಿದ್ದಾರೆ. ಈ ಏಜ್ ಏನಿರುತ್ತಲ್ಲ ಮಕ್ಕಳದು, ಆ ಮೆದುಳಿನ ವಿಕಸತೆ ಅಂದರೆ ನಾನು ಎಲ್ಲರಲ್ಲಿ ಹೇಳ್ತೀನಿ, ಈ ಏಜಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬಿಟ್ರೆ ದೇ ವಿಲ್ ಮಾಸ್ಟರ್ ದ ಥಿಂಗ್ಸ್. ಅಂದರೆ ಅಷ್ಟು ಅವ್ರ ಬೆಳವಣಿಗೆಯಲ್ಲೇ ಬಂದ್ಬಿಟ್ಟಿರ್ತದೆ, ಅವ್ರು ಈಸಿಲಿ ಗ್ರಾಸ್ ಮಾಡ್ಕೋತಾರೆ. ನೀವೇನೇ ಹೇಳ್ರಿ ಅದನ್ನ ಅರ್ಥಕೊಳ್ಳೋಂಥದ್ದು ತಿಳ್ಕೊಳ್ಳೋಂಥ ಕೆಪಾಸಿಟಿ ಜಾಸ್ತಿ ಇರ್ತದೆ. ಅದೇ ವೇದಿಕ್ ಮ್ಯಾಥಮೆಟಿಕ್ಸಿಗೆ ನಮಗೆ ಟೀಚ್ ಮಾಡಿದ್ರೆ ನಮ್ಗೆ ಅಷ್ಟು ಈಸಿ ಹೋಗಂಗಿಲ್ಲ. ಸೊ ದಿಸ್ ಇಸ್ ದ ಟೈಮ್ ಪ್ರೈಮರಿ ಲೆವೆಲಲ್ಲೇ ಮಕ್ಕಳಿಗೆ ಇದನ್ನ ಕಲಿಸ್ಬೇಕು ಅನ್ನೋದೇನು ಕಾನ್ಸೆಪ್ಟ್ ಇದೆ. ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಹಾಗೂ ಬೆಳೆಸಬೇಕು. ನಮ್ಮ ಕಾಲಾನುಕಾಲದಿಂದ ಹಿಂದೆ ಅಥರ್ವ ವೇದದಿಂದ ನಮ್ಮ ಈ ವೇದಿಕ್ ಮ್ಯಾಥಮೆಟಿಕ್ಸ್ ಅದನ್ನ ತಗೊಂಡು 20ನೇ ಶತಮಾನದಲ್ಲಿ ಒಬ್ಬರು ಸ್ವಾಮೀಜಿ ಬಂದ್ಬಿಟ್ಟು ಇದನ್ನ ನಮ್ಮ ಭಾರತ ದೇಶದ ಸಂಪತ್ತಾಗಿರುವಂಥ ನಮ್ಮ ಭಾರತ ದೇಶದಲ್ಲಿ ಮಕ್ಕಳು ಕಲಿಬೇಕು ಅಂತ ಇದ್ರ ಬಗ್ಗೆ ಕಾಳಜಿ ತಗೊಂಡು ಮತ್ತೆ ಅದನ್ನ ಬೆಳೆಸ್ಕೊಂಡು ಬಂದರು. ಅಂತ ಸ್ವಾಮೀಜಿ ಅಂದರೆ ಭಾರತಿ ಕೃಷ್ಣಾಜಿ ತೀರ್ಥಾಜಿ ಅಂತಲ್ಲ, ಅವರು ಅಂತ ರೆಸ್ಪೆಕ್ಟ್ಫುಲ್ ಒಂದು ವಿಜ್ಞಾನಿ ಆಗಿರ್ಬೋದು. ಅವರ ಹೆಸರನ್ನು ತಗೊಂಡು ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಅವರು ಮ್ಯಾಥಮೆಟಿಕ್ಸ್ ಅಂದರೆ ಬರೀ ಲೆಕ್ಕ ಮಾಡೋದಲ್ಲ, ಗಣಿತ ಅಂದರೆ ಬರೀ ಲೆಕ್ಕ ಅಲ್ಲ, ಗಣಿತ ಜೀವನದ ರಿಯಾಲಿಟಿಯನ್ನು ಕಲಿಸ್ಕೊಡ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ನಾವು ಗಣಿತದ ಮುಖಾಂತರವಾಗಿ ಅದನ್ನ ವಿಚಾರ ಮಾಡಿದ್ರೆ ನಾವು ಆ ಪ್ರಾಬ್ಲಮ್ಗೆ ಬೇಗ ನಾವು ಸೊಲ್ಯೂಷನ್ ಕಂಡುಕೊಳ್ಬಹುದು. ಅಂದರೆ ಗಣಿತ ಕಲೀಲಿಕ್ಕೆ ನಾವು ಬರೇ ಮಾರ್ಕ್ಸಲ್ಲಿ ಚೆನ್ನಾಗಿ ತಗೊಳ್ಳಿಕ್ಕಾಗಲಿ, ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರ್ಲಿಕ್ಕಾಗಲಿ, ಖಾಲಿ ಒಂದು ನೌಕರಿ ತಗೊಳ್ಳಿಕ್ಕಾಗಲಿ ಕರೆದೇ ಇರಬಹುದು. ಗಣಿತವನ್ನು ಕಲ್ತ್ಬಿಟ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದಿನನಿತ್ಯದ ನಮ್ಮ ಸಣ್ಣ ಸಣ್ಣ ಪ್ರಾಬ್ಲಮ್ ಕೂಡ ಅದರ ಮುಖಾಂತರ ನಾವು ಸಾಲ್ವ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಒಂದು ಕಳಕಳಿಯ ಮೆಸೇಜ್ ಕೊಟ್ಟರು ಅವರು. ಅದೇ ಈಗ ಬೆಳ್ಕೊಂಡು ನಾವೆಲ್ಲ ಬಂದಿದ್ದೀವಿ ಅಂತ ವಿಷಯ ನಾವೆಲ್ಲರೂ ಮಾಡ್ಕೊಳ್ಬೇಕು. ಮಕ್ಕಳು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿಕೊಂಡಿರುವ ಇಬ್ಬರು ದಂಪತಿಗಳಿಗೆ ಇನ್ನೊಂದು ಸರ್ತಿ ಧನ್ಯವಾದ ಹೇಳಿ, ನಿಮ್ಮೆಲ್ಲ ಪಾಲಕರಿಗೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದ ಹೇಳಿ, ಇನ್ನೊಂದು ಸರ್ತಿ ಅವರಿಬ್ಬರಿಗೂ ದಂಪತಿಗಳು ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಈ ಒಂದು ಶಾಲೆ ಮತ್ತು ವೈಷ್ಣೋದೇವಿ ಟೆಂಪಲ್ನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ರಾಜ್ಕುಮಾರ್ ಗಬ್ರಾದಿ ವಾಕೋಡೆ ಸರ್ ಅವರಿಗೆ ರಾಘವೇಂದ್ರ ಜೋಶಿ ಸರ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ಈ ಮುಂಚೆ ಬರೀ ಟಿವಿನಲ್ಲಿ ಹಾಡಲ್ಲಿ ಚಲೋ ಬುಲಾವಾ ಯಾ ಹೇ ಮಾತಾನೆ ಬುಲಾಯ ಅಂತ ನಾವು ಬರೀ ನೋಡ್ತಿದ್ವಿ. ಅದನ್ನ ಕಲಬುರಗಿ ಜನರಿಗೆ ವೈಷ್ಣೋದೇವಿ ಹೀಗೆ ಇದೆ ಟೆಂಪಲ್ ಅಂತ ತೋರಿಸುವಂತ ಒಂದು ಕೆಲಸ ಮಾಡಿದಂತ ಅವರಿಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ. ಅಂಡ್ ಒನ್ ಮೋರ್ ಥಿಂಗ್, ಈಗ ಲಾಸ್ಟ್ ಮೀತಾ ಮ್ಯಾಮ್ ಅವ್ರು ಮಾತಾದ ತಕ್ಷಣ ಮ್ಯಾನೇಜ್ಮೆಂಟ್ ಅವಾರ್ಡ್ಸ್ ಇರುತ್ತೆ. ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಯಾರ್ಯಾರಲ್ಲಿ ಇದ್ದೀರಾ ಇಲ್ಲಿ ಮುಂದ್ಗಡೆ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ ನಾವು ಅನೌನ್ಸ್ ಮಾಡಿದ ತಕ್ಷಣ ನೀವು ಬೇಗನೆ ಬರೋದಕ್ಕೆ ಈಸಿ ಆಗುತ್ತೆ. ಅಸೋಸಿಯೇಟ್ ಅವಾರ್ಡ್ಸ್ ಕೂಡ ಇದೆ. ಮ್ಯಾನೇಜ್ಮೆಂಟ್ ಅಸೋಸಿಯೇಟ್ ಅವಾರ್ಡ್ಸ್ಗೋಸ್ಕರ ತಾವೆಲ್ಲರೂ ಕೂಡ ಮುಂದೆ ಬರಬೇಕು. ಅವರು ಒಂದೆರಡು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ದಯವಿಟ್ಟು ಶಾಂತಿಯಿಂದ ಆಲಿಸಬೇಕು. ನಮಸ್ಕಾರ ಎಲ್ಲರಿಗೂ. ಇಟ್ಸ್ ಅ ವಿಜುವಲ್ ಡಿಲೈಟ್. ಸಂಡೇ ದಿವಸ ಬೆಳಗ್ಗೆ ನೀವೆಲ್ಲರೂ ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಟೈಮ್ ತಗೊಂಡು ಸಂಡೇ ದಿವಸ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದಿದ್ದೀರಂದ್ರೆ ಐ ಥಿಂಕ್ ಯು ಆಲ್ ನೀಡ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆ. To clap for yourself. You people have set a new level of goal for all the parents here. Maths is not only about numbers. It's more about understanding, and it also gives us a hope that every problem has a solution. I would like to thank Supriya ma'am and Raghavendra sir for this wonderful opportunity to be here on a Sunday lovely morning and meet you all. Thank you so much. ಅಂಶುಲ್ ರಜನೀಶ್ ವಾಲಿ ಅವರು ಒಂದೆರಡು ನಿಮಿಷದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ತಕ್ಷಣ ಅವಾರ್ಡ್ ಸೆರೆಮನಿ ಸ್ಟಾರ್ಟ್ ಆಗುತ್ತೆ. 1960 ಕ್ಯಾಲ್ಕುಲೇಟರ್ ಫಸ್ಟ್ ಇನ್ವೆಂಟ್ ಆಗಿತ್ತು. ಬಟ್ ಸುಮಾರು 40 ವರ್ಷವರೆಗೂ ಇನ್ನೂ ಕ್ಯಾಲ್ಕುಲೇಷನ್ಸ್ ನಡೀತಾನೆ ಇತ್ತು. ಅದಕ್ಕಿಂತ ಮುಂಚೆನೂ ನಡೀತಾ ಇತ್ತು, 2000s ವರೆಗೂ ನಡೀತಾ ಇತ್ತು. ನಿಮ್ಮ ಹತ್ರ ಮೊಬೈಲ್ಸ್ ಎಲ್ಲ ಬರೋಕ್ಕೆ ಇದು ಎಲ್ಲ ಅದಕ್ಕಿಂತ ಮುಂಚೆ ಹೇಗೆ ಮಾಡ್ತಿದ್ರು ಅಂದ್ರೆ ಇದೇ ವೇದಿಕ್ ಮ್ಯಾಥಮೆಟಿಕ್ಸ್ ಇಂದ ಅವ್ರ ಫೋಕಸ್ ಇಂಪ್ರೂವ್ ಆಗಿತ್ತು ಎಲ್ಲ. ಈಗಿನ ಜನರೇಷನ್ ಹೇಗಾಗಿದೆ ಅಂದ್ರೆ ಫೋನ್ ಇದ್ರೇನೆ ಕಂಟಿನ್ಯೂಸ್ ಆಗಿ ಏನಾದ್ರೂ ವರ್ಕ್ ನಡೀತಾ ಇದೆ. ಕಾಲೇಜ್ ಆಗ್ಲಿ ಏನೂ ಆಗ್ಲಿ, ಒಂದ್ ಚಿಕ್ಕ ಕ್ಯಾಲ್ಕುಲೇಷನ್ 125x8 ಹೇಳಿದ್ರೇನು ಅದನ್ನು ಕ್ಯಾಲ್ಕುಲೇಷನ್ ಫೋನಲ್ಲೇ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರ IQ ಲೋ ಆಗ್ತಾ ಇದೆ, ಮೆಂಟಲ್ ಸ್ಟೆಬಿಲಿಟಿ ಡೌನ್ ಆಗ್ತಾ ಇದೆ. ಅದಕ್ಕೆ ಇದು ಅಬ್ಯಾಕಸ್ ಏನಿದೆ ಅಲ್ಲ ಮತ್ತೆ ವೇದಿಕ್ ಮ್ಯಾಥ್ಸ್, ಇದರಿಂದ ನಿಮ್ ಕಾನ್ಫಿಡೆನ್ಸ್ ಮತ್ತೆ ಫೋಕಸ್ ಎಲ್ಲ ಇಂಪ್ರೂವ್ ಆಗತ್ತಂತ ನಾನು ಹೇಳ್ಬೇಕಂತ ಇಲ್ಲಿ ಬಂದಿದ್ದೀನಿ. ಮತ್ತೆ ಇನ್ನೊಂದು ವಿಷಯ, ಈ ವರ್ಷ 2000 ಹುಡುಗರು ಬರ್ದಿದ್ದಾರೆ. ಮುಂದಿನ ವರ್ಷ 5000 ಹುಡುಗರು ಬರಿಬೇಕಂತ ನಾನು ಇವ್ರಿಗೆ ವಿಶ್ ಮಾಡಕ್ಕಂತ ಇವತ್ತು ಬಂದಿದ್ದೀನಿ. ಬೀದರಿಂದ ಸುಮಾರು ಈ ವರ್ಷ 700 ಸ್ಟೂಡೆಂಟ್ಸ್ ಬರ್ದಿದ್ದಾರೆ. ಅದ್ರಲ್ಲಿ ಕೆಲವೊಂದು ಪೇರೆಂಟ್ಸ್ ಆಲ್ರೆಡಿ ಭೇಟಿ ಆಗಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಆದ್ರಂತ ನಮ್ಮ ಅಂಕಲು ನಾವು ಸೇರ್ಬಿಟ್ಟು ಬೀದರ್ ನಮ್ಮ ಡಿಸ್ಟ್ರಿಕ್ಟ್ ಹೋಮ್ ಟೌನ್ ಏನಿದೆ ಅಲ್ಲಿ ಸುಮಾರು ನಾವೇ ಅಲ್ಲಿಂದಾನೇ 700 ಇಂದ ಒಂದು 3,000-4,000 ಸ್ಟೂಡೆಂಟ್ಸ್ ವರೆಗೆ ನೆಕ್ಸ್ಟ್ ಇಯರ್ ಅನ್ನಷ್ಟಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಏನಿದು IQ ಸ್ಟೆಬಿಲಿಟಿ ಸೈಕಲಾಜಿಕಲ್ ಇದೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಮಾತಾಡೋದು ಅಂತ ಹೇಳ್ತಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬರ್ಲಿ ಜೋರಾಗಿ ಚಪ್ಪಾಳೆ.